ಮುನ್ನದಾಗಿ ಗಿರೀಶ್ ಲಿಂಗಣ್ಣ ಸರ್ ತಮ್ಮಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇರಾನ್ನಲ್ಲಿ ಸಂಭ್ರಮಾಚರಣೆಯ ದೃಶ್ಯಗಳು ನಿನ್ನೆ ಹಾಗೆ ಇವತ್ತು ಬೆಳಗ್ಗೆ ಕೆಲ ವಿಡಿಯೋಗಳು ಕಾಣೋಕೆ ಸಿಗ್ತಿದೆ. ಕಾರಣ ಅಮೆರಿಕಾದ F-35 ಹಾನಿಯಾಗಿದೆ, ಪೈಲಟ್ ಅನ್ನ ನಾವು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದೀವಿ, ಅದನ್ನು ಹುಡುಕ್ಲಿಕ್ಕೆ ಹಿಂಡಾಗಿ ಅಮೆರಿಕಾದ ಅಂದ್ರೆ ಫೈಟರ್ ಜೆಟ್ ಹಾಗೆ ಅದರ ಪೈಲಟ್ ಅನ್ನ ಹುಡುಕ್ಲಿಕ್ಕೆ ಹಿಂಡು ಹೆಲಿಕಾಪ್ಟರ್ಗಳನ್ನ ಕಳಿಸ್ತಾ ಇದೆ ಅಮೆರಿಕ. ಅದನ್ನ ಕೂಡ ನಾವು ಹೊಡೆದು ಹಾಕ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಇರಾನ್ ಕ್ಲೈಮ್ ಮಾಡ್ಕೊಳ್ತಾ ಇದೆ. ನಿಜವಾಗ್ಲೂ ಇದು ಸತ್ಯ ಅಥವಾ ಅರ್ಧ ಸತ್ಯ ಆಗಿದ್ರೂ ಕೂಡ ಅಮೆರಿಕ ಅದರಲ್ಲೂ ನೇರವಾಗಿ ಟ್ರಂಪ್ ಈಸ್ ಲೂಸಿಂಗ್ ಹಿಸ್ ಮಿಲಿಟರಿ ಹಾರ್ಡ್ವೇರ್, ಹೌದಾ? ಹೀಗೆ ನಾವು ಪರಿಗಣಿಸಬಹುದಾ ಸದ್ಯಕ್ಕೆ? ಡೆಫಿನೆಟ್ಲಿ ವಾರ್ ಅಂದಮೇಲೆ ಮಿಲಿಟ್ರಿ ಎಕ್ವಿಪ್ಮೆಂಟ್ಸ್ ಲೂಸ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಮೇ ಬಿ ಯಸ್ಟರ್ಡೇ ಐ ವಾಸ್ ರೀಡಿಂಗ್ ಸಮ್ವೇರ್ ದೇ ಹ್ಯಾವ್ ಲಾಸ್ಟ್ ಅರೌಂಡ್ $2.9 billion ಅಷ್ಟು ಮಿಲಿಟ್ರಿ ಎಕ್ವಿಪ್ಮೆಂಟ್ಸ್ ಲಾಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ರು. ನಿನ್ನೆ ಹೊಡೆದಿದ್ರಲ್ಲಿ F-15E, it was 2 pilot aircraft because one was the pilot, the other was the weapon officer. So ಅದರಲ್ಲಿ ಒಬ್ಬರು has escaped and one more person has landed and whoever catch him ಅವನಿಗೇನೋ ಒಂದು ಬೌಂಟಿ ಅನೌನ್ಸ್ ಮಾಡಿದ್ರು. 16,000 they had announced a bounty. Of course F-35 ಸೆಂಟ್ರಲ್ ಇರಾನಲ್ಲಿ they have hit ಅಂತ ಹೇಳ್ತಾ ಇದ್ರು, but there was no idea about the pilot. They had sent C-130 aircraftsನೆಲ್ಲ ಕಳಿಸಿದ್ರು, ಲೋ ಫ್ಲೈಯಿಂಗ್ ಏರ್ಕ್ರಾಫ್ಟ್ಸ್, ಟು ಫೈಂಡ್ ಔಟ್ ವೆದರ್ ಈಸ್ ವಿಸಿಬಲ್ ಆರ್ ವೆದರ್ ದೇ ಕ್ಯಾನ್ ಎಕ್ಸ್ಟ್ರಾಕ್ಟ್ ಹಿಮ್ ಔಟ್ ಏನೋ ನೋಡ್ತಾ ಇದ್ರು. ಬಟ್ ಐ ಡೋಂಟ್ ನೋ ಆಫ್ಟರ್ ದಟ್ ವಾಟ್ ಹ್ಯಾಪೆಂಡ್ ಅಂತ ನಾನು ಐ ಕುಡ್ ನಾಟ್ ಫಾಲೋ ಅಪ್ ವೆದರ್ ದೇ ಹ್ಯಾವ್ ಫೌಂಡ್ ಇಟ್ ಆರ್ ನಾಟ್. ಎವ್ರಿಥಿಂಗ್ ಈಸ್ ಓಕೆ. ಇಲ್ಲಿ ನನಗೆ ಏನು ಅನಿಸ್ತಾ ಇದೆ ಅಂದರೆ ಇಸ್ರೇಲ್ ಹ್ಯಾಸ್ ಎ ಸ್ಟ್ರಾಟಜಿ ಫಾರ್ ದಿಸ್ ವಾರ್. ಇಸ್ರೇಲಿಗೆ ಸ್ಟ್ರಾಟಜಿ ಇದೆ ಈ ವಾರಲ್ಲಿ. ಏನು ಸ್ಟ್ರಾಟಜಿ ಇದೆ? ದೇ ವಾಂಟ್ ಟು ಡೌನ್ಗ್ರೇಡ್ ದ ಮಿಲಿಟರಿ ಸ್ಟ್ರೆಂತ್. ದೇ ವಾಂಟ್ ಟು see that the regime collapses or the country is fragmented at least and a civil war start ಆಗಲಿ, so that ಅಲ್ಲಿನ ಆಡಳಿತ ಕುಸ್ತೋಗ್ಲಿ, so that we are safe and ಅಲ್ಲಿರೋ ಗೌರ್ಮೆಂಟ್ ನೋಡ್ಕೊಳ್ಳಿ. ಇರಾನ್ ಆ್ಯಸ್ ಎ ಸ್ಟ್ರಾಟಜಿ ಅಂದರೆ ಅವರು ಡಿಫೆಂಡ್ ಮಾಡ್ಕೋಬೇಕು, ನೆಟ್ಟಿನ ನಾವು ಕಾಪಾಡ್ಕೋಬೇಕು. ಹೌ ಲಾಂಗ್ ವಿ ಕ್ಯಾನ್ ಸ್ಟ್ರೆಚ್ ದಿ ವಾರ್, ಅಲ್ಲಿ ತನಕ ನಮಗೊಂದು ಗೆದ್ದಂಗೆ ಆಗುತ್ತೆ. ಸೊ ದೇ ಹ್ಯಾವ್ ಸರ್ಟನ್ ಥಿಂಗ್ಸ್ ಇನ್ ದೇರ್ ಮೈಂಡ್, ಸೊ ದೇ ಆರ್ ಫೈಟಿಂಗ್ ಫಾರ್ ದಟ್ ಆ್ಯಂಡ್ ದೇ ಆರ್ ವೆರಿ ಕ್ಲಿಯರ್ ವೈ ದೇ ಆರ್ ಫೈಟಿಂಗ್. ದೇ ಆರ್ ಯೂಸಿಂಗ್ ದೇರ್ ಸ್ಟ್ರಾಟಜಿ ಟು ಕೀಪ್ ದೆಮ್ ಸೆಲ್ಫ್ ಅವೇ ಫ್ರಮ್ ಇದು. ಅದು ಆಯಿತು. ಮೂರನೇದು ಬಂದಾಗ ಈಗಿರೋದು ಅಮೇರಿಕಾಗೆ, ಅವರು ಯಾವ ಸ್ಟ್ರಾಟಜಿ ಮೇಲೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಒಂದು ಫಸ್ಟ್ ಹೇಳಿದ್ರು ರೆಜಿಮ್ ಚೇಂಜ್ ಆದರೆ ಆಗುತ್ತೆ, ದೇ ಫೇಲ್ ದಟ್ ಸ್ಟ್ರಾಟಜಿ. ನೆಕ್ಸ್ಟ್ ಈಗ ಬಂದರು ಸ್ಟ್ರೈಟ್ ಆಫ್ ಹಾರ್ಮೋಸ್. ಅವ್ರ ವಾರ ಮುಂಚೆ ಅದು ಓಪನ್ನೇ ಆಗಿತ್ತು, ಚೆನ್ನಾಗೇ ಇತ್ತು, ಯಾವ ಪ್ರಾಬ್ಲಮ್ಮು ಇರಲಿಲ್ಲ. ಇಟ್ ವಾಸ್ ಇನ್ ಇಂಟರ್ನ್ಯಾಷನಲ್ ಓಪನ್ ವಾಟರ್ಸ್ ಇತ್ತು, ಅಲ್ಲಿ ಯಾವ ಟಾಲು ಇರಲಿಲ್ಲ, ಏನೂ ಇರಲಿಲ್ಲ. ಇವ್ರು ಯುದ್ಧ ಮಾಡೋಕ್ಕೆ ಹೋಗಿ ಅದನ್ನೊಂದು ದೊಡ್ಡ ಪ್ರಾಬ್ಲಮ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ನೌ ದ ಪ್ರಾಬ್ಲಮ್ ಈಸ್ ವೆದರ್ ದೇ ವಾಂಟ್ ಟು ಓಪನ್ ದ ಸ್ಟ್ರೈಟ್ ಆಫ್ ಹಾರ್ಮೋಸ್, ಇಲ್ಲ ವೆದರ್ ದೇ ವಾಂಟ್ ಟು ಟೇಕ್ ದಿ ಕಬ್ಜಾ ಆಫ್ ದಿಸ್ ಕರ್ಗ್ ಐಲ್ಯಾಂಡ್ ಆ್ಯಂಡ್ ಟೇಕ್ ದಿ ಕಂಟ್ರೋಲ್ ಆಫ್ ಆಯಿಲ್ ಆ್ಯಂಡ್ ಕಂಟ್ರೋಲ್ ದಿ ಚೈನಾ. ಅವ್ರ ಕುತ್ತಿಗೆ ಹಿಡಿಯೋ ಅದೊಂದು ಇದೆಯಾ ಟಾರ್ಗೆಟು, ಏನು ಅನ್ನೋದೇ ಅವ್ರ ಸ್ಟ್ರಾಟಜಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಕಳಿಸ್ತಾ ಇದ್ದಾರೆ ಗ್ರೌಂಡ್ ಫೋರ್ಸಸ್ನ. ಆ ಗ್ರೌಂಡ್ ಫೋರ್ಸಸ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸಿ, ಯು ಕೆನಾಟ್ ಸೆಂಡ್ ಎ ಗ್ರೌಂಡ್ ಫೋರ್ಸ್ ವಿತೌಟ್ ಎ ಸ್ಟ್ರಾಟಜಿ. ಏನಾದ್ರು ಒಂದು ಹೇಳ್ಬೇಕು ಅವ್ರಿಗೆ, ನೀನು ಇದು ಕೆಲಸ ಮಾಡಪ್ಪ, ಒಳಗಡೆ ನುಗ್ಗಿ ಇದು ಮಾಡು ಅಂತ. ಅಲ್ಲಿ ಏನೂ ಇಲ್ಲ, ಅಲ್ಲಿ ಏನಕ್ಕೆ ನುಗ್ಗಿ ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸೊ ದಿಸ್ ಈಸ್ ವೇರ್ ಅಮೆರಿಕಾ ಈಸ್ ಟೋಟಲಿ ಕನ್ಫ್ಯೂಸಿಂಗ್. ಟ್ರಂಪ್ ಹೇಳೋದನ್ನು ಯಾರು ಕೇಳ್ತಾನೂ ಇಲ್ಲ. ಮೊನ್ನೆ ಮಾತಾಡಿದ್ಮೇಲೆ $5 ಜಾಸ್ತಿ ಆಯಿತು ಬ್ಯಾರಲ್. ಟ್ರಂಪ್ ಹೇಳಿಕೆ ಆದಮೇಲೆ $5 ಬ್ಯಾರಲ್ ಜಾಸ್ತಿ ಆಯಿತು. ನಾವು ಯುದ್ಧ 2 ವಾರದಲ್ಲಿ ಮುಗಿಸ್ತೀವಿ, ವಿ ಆರ್ ಗೋಯಿಂಗ್ ಸ್ಟ್ರಾಂಗ್ ಅಂದರೆ ಈವನ್ ದಿ ಹೋಲ್ ಆಫ್ ದಿ ವರ್ಲ್ಡ್ ಈಸ್ ನಾಟ್ ಬಿಲೀವಿಂಗ್ ವಾಟ್ ಟ್ರಂಪ್ ಈಸ್ ಟಾಕಿಂಗ್. ಇದ್ದಕ್ಕಿದ್ದಂಗೆ ಈಸ್ ರಿಮೂವಿಂಗ್ ದ ಪೀಪಲ್, ಇದ್ದಕ್ಕಿದ್ದಂಗೆ ಈಸ್ ಸೆಂಡಿಂಗ್ ದ ಪೀಪಲ್ ಔಟ್. ಯಾಕೆ ಕಳಿಸ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ, none knows what he is doing. He is causing the problem to America and he is causing the problem to the whole world. ಕರೆಕ್ಟ್. ಈ ರಿಮೂವಿಂಗ್ ಪೀಪಲ್ ಬಗ್ಗೆನೂ ನಾನು ವಿಶೇಷವಾಗಿ ಪ್ರಶ್ನೆ ಕೇಳಬೇಕು. ಅದಕ್ಕೆ ಮುಂಚೆ ಪಾರ್ಥಸಾರಥಿ ಸರ್, 2-3 ವಾರ ನಾವು ಇನ್ನೂ ಫುಲ್ ಔಟ್ ಆಲ್ ಔಟ್ ಸ್ಟ್ರಾಂಗರ್ ವಾರ್ನ ಮಾಡ್ತೀವಿ, ಅಲ್ಲಿಗೆ ಮುಗ್ದೋಗುತ್ತೆ ಯುದ್ಧ ಅಂತ ಅಮೆರಿಕಾದ ಅಧ್ಯಕ್ಷರಾದ ಟ್ರಂಪ್ ಹೇಳ್ತಾ ಇದ್ರು ಕೂಡ, ಅದೇ ಅಮೆರಿಕಾದ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳುತ್ತೆ ಅಮೆರಿಕದ ಬಳಿಯಲ್ಲಿ ಅಪ್ ಟು 50% ಇನ್ನೂ ಕೂಡ ಅವರ ವೆಪನರೀಸ್ ಹಾಗೆ ಇಂಟ್ಯಾಕ್ಟ್ ಆಗಿ ಉಳಿದಿದೆ. ಒಂದ್ ಕಡೆ ಏರ್ ಡಿಫೆನ್ಸ್ ಹೊಡೆದಾಕಿದ್ವಿ, ಅವರ ಮಿಸೈಲ್ಗಳನ್ನ ಹೊಡೆದಾಕ್ತಿವಿ ಅಂತ ಹೇಳ್ತಾ ಇರುವ ಟ್ರಂಪ್ ಅದಕ್ಕೆ ಕಾಂಟ್ರಾಸ್ಟ್ ಅನ್ನೋ ರೀತಿಯಲ್ಲಿ ಅವರದೇ ದೇಶದ ಇಂಟೆಲಿಜೆನ್ಸ್ ಕೊಡ್ತಾ
ಇರುವ ರಿಪೋರ್ಟ್. ಹೌದು, ಟ್ರಂಪ್ನ ಮಾತನ್ನು ಯಾರು ಕೂಡ ನಂಬೋ ಪರಿಸ್ಥಿತಿಲಿ ಇಲ್ಲ. ಆದ್ರೆ ನಂಬೇಕಾಗಿರೋದು ಯಾವುದನ್ನ ಅಂತ ಸದ್ಯಕ್ಕೆ ಇವಾಗ ಟ್ರಂಪ್ ಪರಿಸ್ಥಿತಿ ಯಾವ ಥರ ಇದೆ, ಅಂದರೆ ಅವರಿಂದ ಯುದ್ಧ ಆಗ್ತಾ ಇರೋದು ಇರಾನ್ನಲ್ಲಿ. ಆದರೆ ಇಡೀ ಪ್ರಪಂಚ ಒಂದು ಅಪಾಯಕಾರಿ ಘಟ್ಟವನ್ನು ಮುಟ್ಟಿದೆ. ಯಾಕೆಂದರೆ ಅವರು ಹೇಳಿದ್ದು, ನಮ್ಮ ಲಿಂಗಣ್ಣ ಅವರು ಈಗ ತಾನೇ ಹೇಳಿದಾಗೆ, ಇಸ್ರೇಲ್ ಗೋಲ್ಗಳೇ ಬೇರೆ. ಅವರಿಗೆ ಬೇಸಿಕಲಿ ಅವ್ರಿಗೆ ಹಮಾಸ್ ಹೊಡೆದಿದ್ದಾಯಿತು, ಹೆಜ್ಬುಲ್ಲಾ ಆಯಿತು, ಸಿರಿಯಾ ಆಯಿತು. ಅದಾದಮೇಲೆ ಇರಾನನ್ನು ಎಷ್ಟು ಡಿಗ್ರೇಡ್ ಮಾಡೋಕ್ಕಾಗುತ್ತೆ ಅಷ್ಟು ಡಿಗ್ರೇಡ್ ಮಾಡಿ ಅವರು ಇನ್ನೂ ಒಂದು 20 ವರ್ಷ ಇಸ್ರೇಲ್ ಕಡೆ ನೋಡದೇ ಇರೋ ಥರ ಮಾಡೋದು ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಆದರೆ ಅಮೇರಿಕಾದಲ್ಲಿ ಏನಿತ್ತು, ಅಮೇರಿಕಾ ಪ್ರಪಂಚದಲ್ಲೇ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ, ಈಗಲೂ ಕೂಡ ಅದೇ ಆಗಿರೋದು. ಆದರೆ ಟ್ರಂಪ್ ಅವ್ರು ಏನು ಮಾಡಿಕೊಂಡ್ರು ಅಂದರೆ, ಅಲ್ಲಿ ವೆನಿಜುವೆಲಾನಲ್ಲಿ ಅವರು ಪ್ರೆಸಿಡೆಂಟನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಾದಮೇಲೆ ಅದೇ ಥರ ನಾವು ಇಲ್ಲಿ ಹೋಗಿ ಇರಾನ್ ಮುಂದೆ ನಿಂತ್ಕೊಂಡು ನಮ್ಮ ಎಷ್ಟು ಪವರ್ ಇದೆ ಅದನ್ನೆಲ್ಲ ತೋರಿಸಿ ಮಾಡಿದ್ರೆ, ಅಲ್ಲಿನ ಲೀಡರ್ ಇದ್ದಾರಲ್ಲ, ಶಿಯಾ ಲೀಡರ್ ಅಲಿ ಖಮೇನೆ, ಅವರನ್ನು ಅಸಾಸಿನೇಟ್ ಮಾಡಾದ್ಮೇಲೆ ಅವರು ಬಂದ್ಬಿಟ್ಟು ಶರಣಾಗತರಾಗ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಇರಾನು ಬೇರೆ ದೇಶ, ಇದು ಇರಾಕು, ಲಿಬಿಯಾ ಈ ಥರ ಸಣ್ಣ ಪುಟ್ಟ ದೇಶಗಳ ಥರ ಅಲ್ಲ. ಅವರು 20 ವರ್ಷದಿಂದ ಅಮೆರಿಕ ಹೇಗೆ ಯುದ್ಧ ಮಾಡುತ್ತೆ ಅನ್ನೋದನ್ನ ಚೆನ್ನಾಗಿ ಅಭ್ಯಸಿಸಿ ಅವರು ಡೈರೆಕ್ಟ್ ಆಗಿ ನೇವಲ್ ಫೋರ್ಸ್, ದೊಡ್ಡ ನೇವಲ್ ಫೋರ್ಸ್ ಇಟ್ಕೊಳ್ಳಿಲ್ಲ, ದೊಡ್ಡ ಏರ್ ಫೋರ್ಸ್ ಇಟ್ಕೊಳ್ಳಿಲ್ಲ. ಯಾಕೆಂದರೆ ಅದರಿಂದ ಯಾವುದೂ ಉಪಯೋಗ ಇಲ್ಲ ಅವ್ರಿಗೆ. ಆದ್ದರಿಂದ ಅವರು ಅಸಿಮೆಟ್ರಿಕ್ ವಾರ್ಫೇರ್ ಹೇಗೆ ಮಾಡ್ಬೋದು ಅನ್ನೋದನ್ನು ಚೆನ್ನಾಗಿ ಯೋಚನೆ ಮಾಡಿ ಹೇಗೆ ಮಾಡ್ಬೋದು ಅಂತ ಅಂದ್ಕೊಂಡು ಅವ್ರು ರೆಡಿಯಾಗಿದ್ದರು. ಇವರು ಹೋಗಿ ಆ ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಂಡ್ರು. ಇವಾಗ ಒಂದಾಯಿತು. ಎರಡನೇದೇನು ಅಂದರೆ, ನಾವು ಇಷ್ಟೊಂದು ಪ್ರಭಾವಶಾಲಿ ರಾಷ್ಟ್ರ ಇದ್ದೀವಿ, ನಾವು ಅಲ್ಲಿ ಸ್ಟ್ರೇಟ್ ಆಫ್ ಹಾರ್ಮೋಸ್ ಇದೆಯಲ್ಲ, ಅದನ್ನು ನಾವು ಹೇಳಿದ ತಕ್ಷಣ ಒಂದು ನಮ್ಮ ಫ್ರಿಗೇಟೋ ಯಾವುದೋ ಒಂದು ವೆಸಲನ್ನು ಅಲ್ಲಿ ಕಳಿಸಿ ಜೋರು ಮಾಡಿದ್ರೆ ಅಲ್ಲಿ ಬಿಟ್ಬಿಡ್ತಾರೆ ಹೆದರ್ಕೊಂಡು. ಅಲ್ಲಿ ಸಾವಿರಾರು ಹಡಗುಗಳು, ಸಾವಿರಾರು ಟ್ಯಾಂಕರ್ಗಳು ಆರಾಮವಾಗಿ ಹೋಗ್ತಾ ಇದ್ದ ಕಡೆ ಇವಾಗ ಯಾವುದೇ ಫೋರ್ಸ್ ಕೂಡ ಅವರನ್ನು ಅಲ್ಲಿಂದ ಒಂದು ವೆಹಿಕಲನ್ನು ಇರಾನಿನ ಪರ್ಮಿಷನ್ ಇಲ್ಲದೆ ಅಲ್ಲಿ ಸೇಫ್ ಆಗ್ತಾರೋಕ್ಕೆ ಸಾಧ್ಯ ಇಲ್ಲ. ಅದು ಇವರ ನ್ಯಾಟೋ ಮೆಂಬರ್ಸ್, ಬೇರೆ ನ್ಯಾಟೋ ಮೆಂಬರ್ಸ್ ಯುರೋಪಲ್ಲೆಲ್ಲ ಇದ್ದಾರಲ್ಲ, ಅವರೆಲ್ರಿಗೂ ಗೊತ್ತಾಗಿದೆ. ಅವರು ಎಲ್ಲರೂ ಈ ಟ್ರಂಪ್ ಹೇಳ್ತಾ ಇದ್ದಾರಲ್ಲ, ಅವ್ರ ಸಪೋರ್ಟ್ ಬಿಟ್ಬಿಟ್ರು. ಇವಾಗ ಟ್ರಂಪ್ ಹೊರಗಡೆ ಹೋಗಬೇಕು ಅಂದರೆ ಹೇಗಾದರೂ ಮಾಡಿ ನಾವು ವಿನ್ ಆಯಿತು, ನಾವು ಜಯಶಾಲಿಗಳಾಗಿ ಅವ್ರನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಹೇಳ್ಕೋಬೇಕು. ಹೇಗೆ ಹೇಳ್ಕೊಳಕ್ಕಾಗತ್ತೆ? ಅವ್ರು ರಿಜಿಮ್ ಚೇಂಜ್ ಮಾಡ್ತೀವಿ ಅಂತ ಅಂದರು. ಅವರು 87 ವರ್ಷದ ಸೀನಿಯರ್ ಅಲಿ ಖಮೇನಿಯನ್ನು ಅಸಾಸಿನೇಟ್ ಮಾಡಿದ್ರೆ, ಇವಾಗ ಅವ್ರಿಗಿಂತ ಮಚ್ ಯಂಗರ್ ಅವ್ರದೇ ಮಗ, ಇನ್ನೂ ಅವ್ರಿಗಿಂತ ಒಂದು ಸ್ವಲ್ಪ ಸ್ಟ್ರಾಂಗ್ ಲೈನರ್ ಮುಂದುವರಿಸಬಹುದು. ಆ ತರ ಮುಜ್ತಬಾ ಅಲಿ ಖಮೇನಿ, ಹಿ ಹಸ್ ಬಿಕಮ್ ಸ್ಟ್ರಾಂಗ್ ಅಂಡ್ ಹಿ ಈಸ್ ಪ್ರೊವೈಡಿಂಗ್ ಲೀಡರ್ಶಿಪ್. ಯಾರಿಗೂ ಡೌಟ್ ಇಲ್ಲ ಅದ್ರ ಬಗ್ಗೆ. ಅದಾಯಿತು. ಆರಾಮಾಗಿ ಓಪನ್ ಆಗಿದ್ದ ಸ್ಟ್ರೇಟ್ ಆಫ್ ಹಾರ್ಮೋಸ್ ಇವಾಗ ಅವರು ಟಾಲ್ ಕೊಡೋ ಪರಿಸ್ಥಿತಿ ಬಂತು. ಯಾರೂ ಓಪನ್ ಮಾಡೋದಕ್ಕೆ ಸಿದ್ಧರಾಗಿಲ್ಲ. ಇವಾಗ ಇನ್ಫ್ಯಾಕ್ಟ್ 40 ದೇಶಗಳು ಒಂದು ಇದು ಮಾಡಿಬಿಟ್ಟು ಒಂದು ಕಾನ್ಫರೆನ್ಸ್ ಮಾಡಿ, ಆನ್ಲೈನ್ ಕಾನ್ಫರೆನ್ಸ್ ಮಾಡಿ UN ನಲ್ಲಿ ಒಂದು ರೆಸೊಲ್ಯೂಷನ್ ತರ್ತಾ ಇದ್ದಾರೆ.